ಹಾಯ್ ಫ್ರೆಂಡ್ಸ್, ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮಗೆ ಇವತ್ತು ತೋರಿಸ್ತಿರ್ತಕ್ಕಂಥ ವಿಡಿಯೋ ಮನೆಯಲ್ಲೇ ಯಾವ ರೀತಿ ಎಳ್ಳು ಬೆಲ್ಲ ಮಾಡ್ಬೋದು ಅಂತೇಳಿ. ನೋಡಿ ಫ್ರೆಂಡ್ಸ್, ಈಗ ಕೊಬ್ಬರಿನ ನಾವು ತಗೊಂಡು ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಹುಷಾರಾಗಿ ಸಣ್ಣದಾಗಿ ಕಟ್ ಮಾಡಿ ಒಂದು ಕೊಬ್ಬರಿನ ನಾವು ಒಂದು ಪ್ಲೇಟಲ್ಲಿ ಹಾಕಿ, ಈ ಒಂದು ಕೊಬ್ಬರಿನ ನಾವು ಬಿಸಿಲಿನಲ್ಲಿ ಒಣಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು 2-3 ದಿನ ಬಿಸಿಲಿನಲ್ಲಿ ಒಣಗಿಸಿ ಅದು ಒಂಥರ ಗರಂ ಆಗಿರುತ್ತೆ. ತಿನ್ನೋದಕ್ಕೂ ಆ ಒಂದು ಕೊಬ್ಬರಿ ಸ್ಮೆಲ್ ಬರೋದಿಲ್ಲ, ತುಂಬ ಒಂಥರ ರುಚಿಯಾಗೂ ಇರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಬೆಲ್ಲನೂ ಸಹ ನಾವು ತಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ, ಬೆಲ್ಲನೂ ಸಹ ನಾವು ಇದರಲ್ಲಿ ಬಿಸಿಲಿನಲ್ಲಿ ನಾವು ಒಣಗಿಸಿದ್ರೆ ಅದೂ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗಟ್ಟಿಯಾಗುತ್ತೆ, ಆಗ ಪುಡಿ ಆಗೋದಿಲ್ಲ. ಆಗ ನಾವು ಎಳ್ಳು ಬೆಲ್ಲ ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಮತ್ತೆ ತಿರ್ಗಾ ನಾವು ಕಡಲೆ ಬೀಜನ ಸ್ವಲ್ಪ ನಾವು ಹುರ್ಕೊಂಡು ಅದ್ರ ಸಿಪ್ಪೆ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಕಡಲೆ ಬೀಜನ ನಾವು ಈಗ ಬಾಣಲಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಹುರಿದಾದ್ಮೇಲೆ ಏನು ಮಾಡಬೇಕು ಅಂದರೆ ಅದನ್ನಲ್ಲಿ ಕೈನಲ್ಲಿ ತಗೊಂಡು ಈ ರೀತಿ ತೆಗೆದ್ರೆ ಬೇಗ ಸಿಪ್ಪೆನ ಅದು ಬೇರೆ ಆಗುತ್ತೆ ಫ್ರೆಂಡ್ಸ್. ನೋಡಿ, ಆರಾಮಾಗಿ ಬೇರೆ ಆಗುತ್ತೆ, ಕಷ್ಟಪಡೋಂಥದ್ದು ಇರಲ್ಲ. ಈಗ ಬನ್ನಿ ಎಲ್ಲನೂ ಹೇಗೆ ಸೇರಿಸೋದಂತ ನೋಡೋಣ. ಫಸ್ಟ್ ಕೊಬ್ಬರಿ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ. ಈ ಕೊಬ್ಬರಿ ಹಾಕಾದ್ಮೇಲೆ ನಾವು ಈಗ ಕಡಲೆ ಬೀಜನ ಸೇರಿಸೋಣ ಫ್ರೆಂಡ್ಸ್. ಕಡಲೆ ಬೀಜನ ಅದಕ್ಕೆ ಸೇರಿಸಿ ಅದನ್ನು ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ. ಈಗ ಎಳ್ಳನ್ನು ಸಹ ಸೇರಿಸ್ಕೊಳ್ಳೋಣ ನಾವು. ಅದ್ರ ಜೊತೆಗೆ ಎಳ್ಳು ಸೇರಿಸಾದ್ಮೇಲೆ ಬೆಲ್ಲ ಸೇರಿಸ್ಕೊಳ್ಳೋಣ ಫ್ರೆಂಡ್. ಬೆಲ್ಲ ಸೇರಿಸ್ಕೊಂಡಾದ್ಮೇಲೆ ಕಡಲೆ ಬರುತ್ತಲ್ಲ, ಈ ಕಡಲೆನೂ ಸಹ ಸೇರಿಸ್ಕೊಳ್ಳೋಣ. ಇದೆಲ್ಲನೂ ಸಹ ಸೇರಿಸಿ ನಾವು ಮನೆಯಲ್ಲೇ ನಾವು ತಯಾರು ಮಾಡ್ಬೋದು ಫ್ರೆಂಡ್ಸ್. ಇದ್ರ ಜೊತೆಗೆ ನಾವು ಈ ಕಲ್ಯಾಣ ಸೇರು, ನೋಡಿ ಇದಕ್ಕೆ ಕಲ್ಯಾಣ ಸೇರು ಅಂತ ಹೇಳ್ತಾರೆ, ಕಲ್ಯಾಣ ಸೇರನ್ನು ಸಹ ಸೇರಿಸ್ಕೊಳ್ಳೋಣ. ಜೀರಿಗೆ ಮಿಠಾಯಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಜೀರಿಗೆ ಮಿಠಾಯಿನೂ ಸಹ ಇದಕ್ಕೆ ಸೇರಿಸಿದ್ರೆ ನಾವು ಈ ಒಂದು ಎಳ್ಳು ಬೆಲ್ಲಕ್ಕೆ ಒಂಥರ ಲಕ್ಷಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ, ಎಷ್ಟು ಕಲರ್ಫುಲ್ ಆಗಿದೆ. ನೋಡೋದಕ್ಕೆ ಒಂಥರ ಆಸೆ ಆಗುತ್ತೆ, ಯಾವಾಗ ನಾವು ತಿಂತೀವೋ ರುಚಿ ನೋಡ್ತೀವೋ ಅಂತೇಳಿ ಆಗುತ್ತೆ. ಆದಷ್ಟು ಫ್ರೆಂಡ್ಸ್ ನಾನು ಹೇಳೋದೇನಂತಂದರೆ, ನಿಮಗೆ ದಯವಿಟ್ಟು ಮನೆಯಲ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತರೋದು ಚೆನ್ನಾಗಿರುತ್ತೆ, ಬಟ್ ಮನೆಯಲ್ಲಿ ಮಾಡಿದ್ರೆ ಇನ್ನೂ ಖುಷಿ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನಿಮಗೆ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಮನೆಯಲ್ಲಿ ನೀವು ಮಾಡಿ ಈ ಒಂದು ಉಪಯೋಗನ ನೀವು ಪಡ್ಕೊಳ್ಬೇಕಂತೇಳಿ ಈ ವಿಡಿಯೋನ ನಾನು ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಇದು ಕಬ್ಬನ್ನು ಸಹ ನಾವು ಮನೆಯಲ್ಲಿ ತಂದು ಕಬ್ಬನ್ನ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು, ಈಗ ಸಂಕ್ರಾಂತಿ ಹಬ್ಬಕ್ಕೆ ಇದಕ್ಕೆ ಎಳ್ಳು ಬೀರುವಾಗ ಅದನ್ನು ಕೊಡುವಾಗ ಕಬ್ಬನ್ನು ಸಹ ಸೇರಿಸಿ ಕೊಡ್ತೀವಿ ಫ್ರೆಂಡ್ಸ್. ಈ ರೀತಿ ನಾವು ಪ್ಯಾಕ್ ಮಾಡಿ ಇಟ್ಕೊಂಡು 1 ಕಪ್ ಪೀಸು 1 ಪ್ಯಾಕು ಎಳ್ಳು ಬೆಲ್ಲ ಇದನ್ನು ನಾವು ಕೊಡ್ತೀವಿ ಫ್ರೆಂಡ್ಸ್. ನೀವು ಸಹ ಇದೇ ರೀತಿಯಾಗಿ ಎಲ್ಲರೂ ಈ ರೀತಿ ಮನೆಯಲ್ಲಿ ಮಾಡಿ ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಷ್ಟು ಚಂದವಾಗಿದೆ, ಎಷ್ಟು ಅಂದವಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.